ಕಲ್ಲು ಅದು ಶಿಲ್ಪಿ ಕಡೆದಾದ ಮೇಲೆ ಅದು ದೇವರು ಅಂತ. ಮನೆ ಮಾಡ ಕಟ್ಟುವರು, ಸಂಸಾರ ಇರಿಸುವರು. ಅದಾದ್ಮೇಲೆ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಬಂದಿದ್ದಾರೆ ಅನ್ಸುತ್ತೆ. ಮನೆ ಮಾಡ ಕಟ್ಟುವರು, ಸಂಸಾರ ಇರಿಸುವರು, ಉಣ್ಣದ ದೇವರಿಗೆ ಅನ್ನವನ್ನು ತಿನ್ನಿಸುವರು ಅಂತ ಬಸವಣ್ಣ ಅವ್ರದ್ದು ಒಂದು ವಚನ ಇದೆ. ಯಾವ್ದು ಸರ್ ಅದು? ಯಾವ್ದು ಮೇಡಮ್? ಕಲ್ಲ ದೇವರಿಗೆ ಹಾಲ ನೆರವೇರು, ದಿಟ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅಂತ. ಆತರ ಇಲ್ಲಿ ಮನೆ ಮಾಡ ಕಟ್ಟುವರು, ಸಂಸಾರ ಇರಿಸುವರು, ಉಣ್ಣದ ದೇವರಿಗೆ ಅನ್ನವನ್ನು ತಿನ್ನಿಸುವರು. ದೇವರು ಉಣ್ಣಲ್ಲ ತಿನ್ನಲ್ಲ ಅಂತ ಗೊತ್ತು, ಆದ್ರೂ ಕೂಡ ನೈವೇದ್ಯ ಏನೇನೋ ಊರಹಬ್ಬಗಳಲ್ಲಿ ಬೇರೆ ಬೇರೆ ಬಗೆ ಬಗೆಯ ಭೋಜ್ಯಗಳನ್ನ ದೇವ್ರ ಮುಂದೆ ಇರಿಸಿ, ತಿನ್ನಲ್ಲ ಅಂತ ಗೊತ್ತಿದ್ರು ಇರಿಸಿ. ಆದ್ರೆ ಗುಡಿ ಕಟ್ಟಿದವರನ್ನೇ ಹೊರಗಿಡುವರಿವರು, ಬೇಡಿ ಬಂದರೆ ಅನ್ನ ಒಡೆದೋಡಿಸುವರು. ಅಷ್ಟು ದಿವಸ ಗುಡಿಯನ್ನ ಕಟ್ಟಿದಂಥವ್ರು ನೀವು ಒಳಗೆ ಬರಬಾರ್ದು. ನಮ್ಮ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಯಾವ ರೀತಿ ಶ್ರಮಿಕ ವರ್ಗವನ್ನ ದೂರ ಇಡ್ತಾರೆ, ಅದೇ ರೀತಿ ಬೇಡಿ ಬಂದರೆ ಅನ್ನ ಒಡೆದೋಡಿಸುವರು ಅಂತ. ಒಂದ್ ಕಡೆ ದೇವರು ತಿನ್ನಲ್ಲ ಅಂತ ಗೊತ್ತಿದ್ದು ಕೂಡ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನ ತಿಂತಾರೆ. ಹಸಿದವನು ತಿಂತಾನೆ ಅಂತ ಗೊತ್ತಿದ್ದು ಕೂಡ ಅವನಿಗೆ ಅನ್ನ ಕೊಡದೆ ಒಡೆದೋಡಿಸುವಂತ ಸ್ಥಿತಿ ಇಲ್ಲಿದೆ ಅಂತ. ಇಟ್ಟಿಗೆ ನಿಟ್ಟವರ ಮುಟ್ಟಿದರೆ ಮೈಲಿಗೆ, ಕಲ್ಲು ಕುಟ್ಟುವರ ಬಿಟ್ಟುಕೊಳ್ಳರು ಒಳಗೆ ಅಂತ. ಮನೆ ಆಗ್ಲಿ ದೇವಸ್ಥಾನ ಆಗ್ಲಿ ಅವರು ಕಟ್ಟಿರ್ತಾರೆ. ಸೊ ಅವರು ಮುಟ್ಟಿಬಿಟ್ರೆ ಮೈಲಿಗೆ ಅಂತಾರೆ. ಅದೇ ರೀತಿ ಕಲ್ಲು ಕುಟ್ಟುವರ ಬಿಟ್ಟುಕೊಳ್ಳರು ಒಳಗೆ, ಕೂಗಿದರೆ ಬರುವವರ, ಕಷ್ಟಕ್ಕೆ ಒದಗುವವರ, ನಿಕೃಷ್ಟ ಜನರೆಂದು ಜರಿವರವರ ಅಂತ. ಯಾರು ನಮ್ಮ ಸಹಾಯಕ ಬರ್ತಾರೋ, ಯಾರು ನಮ್ಮ ಕಷ್ಟಗಳಿಗೆ ನೆರವಾಗ್ತಾರೋ, ಯಾರು ನಮ್ಮ ಏನು ಶ್ರಮಿಕ ವರ್ಗವೋ ಅವರನ್ನ ದೂರ ಇಡುವಂತ ಪರಿಸ್ಥಿತಿ ಇಲ್ಲಿ ಇದ್ದೀವಿ ನಾವು ಅಂತ. ಭೂಮಿಗಿಲ್ಲದ ಭೇದ, ಗಂಗೆಗಿಲ್ಲದ ಭೇದ, ಗಾಳಿಗಿಲ್ಲದ ಭೇದ ಇವರಿಗೇಕೆ ಅಂತ. ಈ ಸಾಲುಗಳಂತೂ ನೆನಪಾದಾಗ ನನಗೊಂದು ತೆಲುಗು ಹಾಡು ಬರ್ತದೆ. ಯಾವುದದು ಅಂದ್ರೆ ಗಾಲಿಕಿ ಗಾಲಿದಿ ఏ కులము, నేలది ఏ కులము, గాలిది ఏ కులము, నేలది ఏ కులము, నేలన నిలిచి గాలిని పీల్చే మనిషికెందుకు ఈ కులము, ಮನುಷ್ಯಕೆಂದುಕು ಈ ಕುಲಮು. ಅಂದ್ರೆ ಗಾಳಿಗಿಲ್ಲದ ಭೇದ, ನೀರಿಗಿಲ್ಲದ ಭೇದ, ಗಂಗೆಗಿಲ್ಲದ ಭೇದ, ಉರುವ ಬಿಸಿಲು, ಸೂರ್ಯ, ಗಾಳಿ ಯಾವುದೂ ಇಲ್ಲದ ಭೇದ ಬರೀ ನಮ್ಮ ಮನುಷ್ಯ ಕುಲಕ್ಕೆ ಮಾತ್ರ ಇರುವಂತದ್ದು ಅಂತ ಜಾತಿ ಭೇದಗಳನ್ನ ಟೀಕಿಸ್ತವಂತ. ಇನ್ನೊಂದ್ ಕಡೆ ಚರ್ಮವನ್ನು ಒದ್ದ ಮೂಳೆ ಕೀಲಿನ ತಡಿಕೆ, ಜೀವ ಹೋದ ಮೇಲೆ ಒಡೆದ ಮಡಿಕೆ. ಇದು ಕೂಡ ನಮ್ಮ ಭಕ್ತಕುಮಾರ ಸಿನಿಮಾದಲ್ಲ ಇದೆ. ಮಾನವ ಮೂಳೆ ಮಾಂಸದ ತಡಿಕೆ. ನಿಜವಾಗ್ಲೂ ಕೂಡ ನಾವೆಲ್ಲ ಎಲ್ಲೋ ಒಂದ್ ಕಡೆ ನಾವು ಓದ್ತಾ ಇದ್ದೀವಿ, ಆವಾಗ ಅನಿಸ್ತದೆ, ಮತ್ತೆ ಅದನ್ನ ನಾವು ಮರೆತು ಹೋಗ್ತಾ ಇದ್ದೀವಿ ಅಂತ. ಮರೆಯೋದು ಅನಿವಾರ್ಯನೋ ಅಥವಾ ಅನಿವಾರ್ಯ ಅಂತ ನಾವು ಅಂದ್ಕೊಂಡಿದ್ದೀವೋ ಅದು ಗೊತ್ತಿಲ್ಲ. ಬಟ್ ಇದು ಕೂಡ ಚರ್ಮವನ್ನು ಒದ್ದ ಮೂಲೆ ಕೀಳಿನ ತಡಿಕೆ. ನಾವು ಇಷ್ಟೇ ನಮ್ಮ ಏನು ನಾವು ವರ್ಗ ಸ್ಟೇಟಸ್ ಆಗ್ಲಿ, ಕ್ಯಾಸ್ಟ್ ಯಾವುದ್ರಲ್ಲೇ ಆಗ್ಲಿ ಪ್ರಬಲವಾಗಿದ್ರು ಕೂಡ ಎಲ್ರದ್ದು ಕೂಡ ಮೂಳೆ ಮಾಂಸದ ತಡಿಕೆನೆ. ಜೀವ ಹೋದ ಮೇಲೆ ಹೊಡೆದ ಮಡಿಕೆ. ಜೀವ ಇರೋವರೆಗೂ ಹೆಸರು, ಜೀವ ಹೋದ್ಮೇಲೆ ಹೆಣ. ಅಂದ್ರೆ ಮನುಷ್ಯನಿಗೆ ಎಂತ ಶ್ರೀಮಂತನಿಗೂ ಕೂಡ ಎಂತವನಿಗೂ ಕೂಡ ಜೀವ ಇರೋಗೂ ಕೂಡ ಅವನಿಗೊಂದು ಹೆಸರು ಇರುತ್ತೆ. ಸತ್ತ ತಕ್ಷಣ ಹೆಣ ಬಂತ ಅಂತ ಅರ್ಥ ಹೊರತು ಹೆಸರಿಡ್ದು ಕರೆಯುವಂತ. ಹಂಗಾಗಿ ಮಣ್ಣಲ್ಲಿ ಮಣ್ಣಾಗಿ ಹುರಿದು ಬೂದಿಯಾಗಿ ಬೆರೆತು ಹೋಗುವುದು ದೇಹ. ಕೊನೆಗೆ ಪಂಚಭೂತಗಳಲ್ಲಿ ಯಾವತ್ತೂ ಲೀನವಾಗುವಂತ ನಮ್ಮ ದೇಹ. ದೇವರ ಹೆಸರಲ್ಲಿ ದೇಹ ಒತ್ತವರನ್ನು ಕಣೆಗಾಣಿಸಿದಿರಿ ಪಾಪ. ಹಂಗಾಗಿ ದೇವ್ರ ಹೆಸರು ಇಲ್ಲ, ದೇವ್ರಿಗೆ ಮೈಲಿಗೆ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಕೆಲವು ವರ್ಗಗಳನ್ನ ಯಾರು ಕೂಡ ಕಡೆಗಾಣಿಸೋದು ಬೇಡ ಅನ್ನೋ ಮಾತು. ಕೊನೆಗೆ ದೇವರೆಂದರೆ ಅವನು ಬೇರೆಲ್ಲೋ ಇರುವನೇ. ದೇವರು ಇದ್ರು ಅಥವಾ ಕೆಲವರು ಇದ್ದಾನೆ ಅಂತಾರೆ, ಇಲ್ಲ ಅಂತಾರೆ, ಅದು ಅವರವ್ರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ದೇವರು ಅಂದ್ರೆ ಅವನು ಬೇರೆಲ್ಲೋ ಇಲ್ಲ, ನಮ್ಮಲ್ಲೇ ಇದ್ದಾನೆ. ಜೀವ ಇರುವವರಲ್ಲಿ ಜೀವ ಅವನೇ, ಜೀವಾತ್ಮ ಅವನೇ ಪರಮಾತ್ಮ. ಜೀವ ಇರೋ ಪ್ರತಿಯೊಂದು ಜೀವಿಯಲ್ಲಿ ಯಾವುದ್ರಲ್ಲಿ ಜೀವ ಇದೆಯೋ ಆ ಜೀವನೇ ದೇವರು ಅಂತ ಹೇಳ್ತಾ ಬಂದಿದ್ದಾರೆ. ಮನುಜಗೊಂದೇ ಜಾತಿ, ಬಾಳಿಗೊಂದೇ ನೀತಿ, ಹಂಚಿ ಬಾಳುವುದೇ ನಿಜವಾದ ಪ್ರೀತಿ ಅಂತ. ಒಟ್ಟಿನಲ್ಲಿ ಕೊನೆಗೆ ಮನುಷ್ಯ ಅಂದಮೇಲೆ ಅದೊಂದೇ ಜಾತಿ, ಮನುಷ್ಯ ಜಾತಿ.
ಅದನ್ನು ಬಿಟ್ಟು ಬೇರೆ ಜಾತಿ ಇಲ್ಲ ಅಂತ. ಈ ಮನುಷ್ಯ ಜಾತಿಯಲ್ಲಿ ನಾವು ಬಹಳಷ್ಟು ದಿನ ನಾವು ಒಂದು ನೀತಿಯನ್ನ ಇಟ್ಕೊಬೇಕು ಅಂತ, ಆ ನೀತಿಯ ಜೊತೆಗೆ ಹಂಚಿಕೊಂಡು ಬದುಕಬೇಕು ಅನ್ನೋ ಪ್ರೀತಿಯನ್ನ ಇಟ್ಕೊಳ್ಬೇಕು ಅನ್ನೋ ಸದಾಶಯದೊಂದಿಗೆ ಕವಿತೆಯನ್ನ ಪೂರ್ಣಗೊಳಿಸಿದ್ದಾರೆ. ದೇವರು ಪದದ ಕುರಿತಾಗಿ ನನಗೆ ಪ್ರಾರಂಭದಿಂದ ದೇವರನ್ನು ಮಾಡುವಂತ ಶಿಲ್ಪಿ ಅನ್ನೋ ಪದದಿಂದ ಇಡೀ ಕವಿತೆ ನನ್ನ ಕಾಡಕ್ ಸ್ಟಾರ್ಟ್ ಮಾಡಿದ್ದು ಶಿವಾರಪಟ್ಟಣ ಮುಖಾಂತರ. ಶಿವಾರಪಟ್ಟಣದಲ್ಲಿ ನನ್ನ ಕ್ಷೇತ್ರ ಕಾರ್ಯ ಜೊತೆಗೆ ಸಂಶೋಧನಾ ಕೆಲಸ ನಡೆದಿದ್ರಿಂದಾಗಿ ಅಲ್ಲಿ ಯಾವ ರೀತಿ ಬದುಕು ನಡೆಯುತ್ತೆ, ಹೇಗೆ ಶಿಲ್ಪಿ ಆಗಿರ್ತಕ್ಕಂಥವನು ಎಲ್ಲೋ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನ ಇಲ್ಲಿಗೆ ಸಾಗಿಸ್ಕೊಂಡ್ಬಂದು ಅದನ್ನ ಹದ ಮಾಡುವಂಥದ್ದು ಒಂದು ಗುಂಪು, ಮತ್ತೆ ಅದಕ್ಕೆ ರೂಪ ಕೊಡುವಂಥದ್ದು ಮತ್ತೊಂದು ಗುಂಪು, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಗುಂಪು, ಪ್ರಾಣ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ ಆಗುವಂತ ಪ್ರಕ್ರಿಯೆಗಳಿಗೂ ಪ್ರಾಣ ಪ್ರತಿಷ್ಠಾಪನೆ ಆಗೋಯ್ತು ಅಂದ ನಂತರ ನಾವು ಟ್ರೀಟ್ ಮಾಡುವಂತ ವಿಧಾನಗಳಿಗೂ ತುಂಬಾ ಭಿನ್ನತೆ ಇದೆ. ಈ ಪದ್ಧತಿ ಕುರಿತಾಗಿ ನಾನು ಕೋಟ್ ಮಾಡಿದ್ದೀನಿ, ಒಂದ್ 3 ಪುಟದಷ್ಟು ಪತ್ರಿಕೆ ಕಳಿಸ್ಬೇಕು ಅಂತೇಳಿ ರೆಡಿ ಮಾಡಿದ್ದೀನಿ ಇದು ಸಂಬಂಧಪಟ್ಟಾಗೆ. ಅದರಲ್ಲಿ ಈ ಅಂಶನ ಕೋಟ್ ಮಾಡಿದ್ದೀನಿ. ಶಿವಾರಪಟ್ಟಣದವ್ರಿಗೆ ಬಂಡೆಗಳೇ ಬದುಕು. ಹೌದು, ಪ್ರಾರಂಭದಿಂದ ನಾನು ಹೇಳ್ತಿರೋದು ಇಲ್ಲಿ ಸಾಮಾಜಿಕ ಸ್ತರವಿನ್ಯಾಸಗಳ ಬಗ್ಗೆ ಮಾತಾಡೋದಲ್ಲ, ಹೇಗೆ ಒಂದು ವರ್ಗ ಅದಕ್ಕೆ ವಿಶೇಷ ಗೌರವವನ್ನು ಪಡ್ಕೊಳ್ಳುತ್ತೆ, ಅದೇ ರೀತಿಯಲ್ಲಿ ತಳ ಸಮುದಾಯಗಳಲ್ಲಿರ್ತಕ್ಕಂಥವ್ರು ಬರೀ ಹದ ಮಾಡೋ ಕೆಲಸ ಮಾತ್ರ ಮಾಡ್ತಾರೆ. ಅವನು ತುಂಬಾ ನಾಜೂಕಾಗಿರ್ತಕ್ಕಂಥ ಶಿಲ್ಪಕಲೆ ಕೆತ್ತು ಮಾಡಿದ್ರು ಕೂಡ ಅವ್ರ ಹತ್ರ ಗ್ರಾಹಕರು ಬರಲ್ಲ. ಈ ತರದ ವೇರಿಯೇಷನ್ಸ್ ಕೂಡ ನಾವು ನೋಡೋದಕ್ಕೆ ಸಿಗುತ್ತೆ. ಸೊ ಹಂಗಾಗಿ ಆ ದೇವರು ಪದ್ಯ ಓದ್ತಿರುವಾಗೆಲ್ಲ ನನಗೆ ಪೂರ್ತಿ ಶಿವಾರಪಟ್ಟಣದ ಬದುಕೆ ಕಾಣೋದಕ್ಕೆ ಪ್ರಾರಂಭ ಆಯ್ತು. ಒಳ್ಳೆ ಪದ್ಯನ ವಾಚನ ಮಾಡಿದಂತ ಚಿನ್ನಯ್ಯ ಸರ್ ಅವ್ರಿಗೂ ಕೂಡ